ದಯವಿಟ್ಟು ಯಾರು ಗಲಾಟೆ ಮಾಡಬಹುದು. ಪೂಜ್ಯರ ಮೈಸೂರು ಸಂಸ್ಥಾನದ ಪರಮ ಪೂಜ್ಯ ಶ್ರೀಮಂತ ಜಗದ್ಗುರು ವಿಜಯಮಂತ ಮಹಾಸ್ವಾಮಿಯವರ ಅಡಿದಾವರಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಜಾತ್ರೆ ಧರ್ಮದ ಒಂದು ನಮ್ಮೆಲ್ಲ ಡೈಲಿ ಒಂದೊಂದು ಜಾತ್ರೆ. ಆ ಜಾತ್ರೆ ಒಳಗೆ ಕೆಲವೆಲ್ಲ ನಾವು ನೇಣೆ ಕೊಟ್ಕೊಂಡು ಜಾತ್ರೆ ಮಾಡೋದಿರುವುದರಿಂದ ಇಲ್ಲಿ ನಮ್ಮ ಕುದುರೆಮುಖಿ ಜಗದ್ಗುರುಗಳು ಇರ್ತಾರಪ್ಪ, ಅವ್ರನ್ನ ಇಂಗ್ಲೀಷ್ ಬಿಟ್ಟು ಇರ್ತಿರ್ತೇವೆ ನಾವು. ಇಲ್ಲ ಅವ್ರು ಕೇಳ್ತಾರೆ ಅಂತಂದ್ರೆ ಪ್ರತಿ ವರ್ಷ ಅವಮಾನ ಇರುತ್ತೆ. ಒಮ್ಮೆ ಏನಾಗಿಬಿಡುತ್ತೆ, ಶಿವಯೋಗ ಮಂದಿರ ಜಾತ್ರೆ ಶಿವಯೋಗದ ನಾಲ್ಕೇ ಆಗಿರುತ್ತೆ. ಒಬ್ಬೊಂದು ಶಿವಯೋಗ ಏನಾಗುತ್ತೆ, ಅಮಾವಾಸ್ಯೆ ಹಿಂದೂ ದಿನ ಬಂತಂದ್ರೆ ಅಮಾವಾಸ್ಯೆ ದಿನ ತೇರು ಬಂದ್ಬಿಡುತ್ತೆ, ಇಳಿದು ಶಿವಯೋಗ ಮಂದಿರದ್ದು ಬಂದ್ಬಿಡುತ್ತೆ. ಅವಾಗ ನಾವು ಅನಿವಾರ್ಯವಾಗಿ ಶಿವಯೋಗ ಮಂದಿರದೊಳಗೆ ಉಳ್ಕೊಳ್ಬೇಕಾಗಿರ್ತಕ್ಕಂಥ ಬಂದಿರಲಿಕ್ಕೆ ಆಗೋದಿಲ್ಲ. ಈಗ ಒಂದು ಗ್ಯಾಪ್ ಕೊಟ್ಟಲ್ಲ ಶಿವಯೋಗಕ್ಕೆ ಮತ್ತು ಅಮಾವಾಸ್ಯೆಗೆ, ನಿನ್ನೆ ಮೇಲೆ ಶಿವಯೋಗ ಮಂದಿರ ಜಾತ್ರೆ ಆಗಿರೋದ್ರಿಂದ ನಮಗೆ ಬಹಳಷ್ಟು ಅನುಕೂಲ ಆಯಿತು. ಇವತ್ತು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಸಂದರ್ಭದೊಳಗೆ ಬಾಗಲಕೋಟೆ ವೈರಾಗ್ಯ ಚಕ್ರವರ್ತಿ ಪರಮ ಪೂಜ್ಯ ಶ್ರೀ ಶ್ರೀ ಮಲ್ಲಣ್ಣಾರ್ಯರ ವೈರಾಗ್ಯದ ಮಲ್ಲಣ್ಣಾರ್ಯರ ಪುರಾಣವನ್ನ ಈ ವರ್ಷ ವಿಶೇಷವಾಗಿ ರಚಿಸಿದರು. ವೈರಾಗ್ಯದ ಮಲ್ಲಣ್ಣಾರ್ಯರು ಇದೇ ಬೇನ್ ಜಾಗದವರು, ಬಾದಾಮಿ ತಾಲೂಕು ಬೇನ್ ಜಾಗದವರು. ಬಹಳ ಚಿಕ್ಕ ತಿನ್ನೋ ಕಡು ಬಡತನ ಅವ್ರ ಮನೆಯೊಳಗಿತ್ತು. ಅವ್ರವ್ವ ಈ ಮಲ್ಲಣ್ಣಾರ್ಯನನ್ನ 3 ಸೇರ್ ಜ್ವಾಳಕ್ಕೆ ಬಾಗಲಕೋಟೆಗೆ ವಿರೂಪಾಕ್ಷಯ್ಯ ಅನ್ನೋರು ಕೊಡ್ತಾರೆ. ಎಷ್ಟು ಸೇರ್ ಜ್ವಾಳಕ್ರಿ? 3 ಸೇರ್ ಜ್ವಾಳಕ್ಕೆ. ನನ್ನ ಹತ್ರ ಇದ್ರೆ ಈ ಮಗುನ ಸಾಕೋದು ಕಷ್ಟ ಆಗತ್ತೆ, ಅವ್ರ ಮಕ್ಕಳು ಇರೋದಿಲ್ಲ. ಅವಾಗ ವಿರೂಪಾಕ್ಷಯ್ಯಗೆ ಬಾಗಲಕೋಟೆ ಕೊಟ್ಟ ಮೇಲೆ ಅವರು ಅಲ್ಲಿ ಬೆಳೀತಾರ, ಸಂಗೀತದೊಳಗೆ ದೊಡ್ಡ ವಿದ್ವಾಂಸರಾಗ್ತಾರ. ಕುಮಾರ ಮಹಾಶಿವಯೋಗಿಗಳು ಅಂತವ್ರನ್ನ ನೀವು ಸಮಾಜಕ್ಕೆ ಬರಬೇಕು ಬುದ್ಧಿ, ತಮ್ಮ ಜೊತೆಗೆ ನಾನು ಇರ್ತೇನೆ, ಸಮಾಜಕ್ಕೆ ಕರ್ಕೊಂಡು ಬರ್ತೇನೆ ಅಂತಕ್ಕಂತಹ ಧೈರ್ಯದ ಮಾತುಗಳನ್ನು ಆಡಿರ್ತಕ್ಕಂತಹ ವ್ಯಕ್ತಿತ್ವ ಅದು ವೈರಾಗ್ಯದ ಮಲ್ಲಣ್ಣಾರ್ಯರು ಅಂತಕ್ಕಂಥದ್ದು ನಿಮ್ಗೆಲ್ಲ ಪ್ರವಚನದೊಳಗೆ ತಿಳಿಸಿರ್ತಾರೆ. ವೈರಾಗ್ಯದ ಮಲ್ಲಣ್ಣಾರ್ಯರಿಗೆ ಮತ್ತು ಹಾಲ್ಗಿರಿ ಮಠಕ್ಕೆ ಒಂದು ಬಹಳ ಸಂಬಂಧ ಆದ ಅದು ಹೇಳಿರ್ಬೋದು ನಿಮ್ಗೆಲ್ಲ. ವೈರಾಗ್ಯದ ಮಲ್ಲಣ್ಣಾರ್ಯರು ಸ್ವಾಮಿಗಳವರು ನೋಡ್ಕೊಂಡು ಅಲ್ಲೇ ಬಂದಾಗ ಕೊನೆಗೆ ಅನ್ನದಾನ ಮಹಾಶಿವಯೋಗಿಗಳವರು ದರ್ಶನ ಕೊಡ್ತಾರ. ಇಡೀ ಗ್ರಾಮದೊಳಗೆ ಅನ್ನದಾನ ಮಹಾಶಿವಯೋಗಿಗಳವರು ದರ್ಶನ ಬೇಕ. ಅವ್ರು ಒಂದು ಪದ್ಧತಿ ಏನಂತಂದ್ರೆ ದಿನಕ್ಕೆ 5 ಮನೆಗೆ ಭಿಕ್ಷಾ ಕೊಡ್ಬೋದು. ಒಂದೇ ಮನೆಯೊಳಗೆ ಒಂದು ತುತ್ತು ರೊಟ್ಟಿ ನೀಡಿದ್ರೆ 2 ಮನೆಗೆ ಹೋಗೋದಿಲ್ಲ. ಅಷ್ಟರ ಮೇಲೆ ಅವತ್ತಿನ ದಿನ ಕಲಿತಕ್ಕಂಥದ್ದು. ಹಾಲ್ಕೇರಿ ಮಕ್ಕಳಲ್ಲಿ ಹಾಲ್ಕೇರಿಗೆ ಇಡ್ಲಿಗೆ ಬರ್ತಾನೆ ನೋಡು, ಅಲ್ಲಿ ಬಂದಾಗ 5 ಮನೆಗೆ ಹೋದ್ರೆ ಯಾರು ಒಂದು ತುತ್ತು ರೊಟ್ಟಿನ ಹಾಕೋದಿಲ್ಲ, ನೀಡೋಕೆ ಇಲ್ಲ. ಅವಾಗ ಸಿಟ್ಟು ಬಂದ್ಬಿಡ್ತೈತಿ, ಏನಪ್ಪ ಇಲ್ಲಿ ದೊಡ್ಡ ತಪಸ್ಸುಗಳಂತಾರ ಒಂದಿಷ್ಟು ಸಂಸ್ಕಾರಕ್ಕೆ ಉದಾಹರಣೆ ಅಂತಂದ್ರೆ ಶಟ್ಕೊಂಡು ಹೋಗ್ಬಿಡ್ತಾರೆ. ಅವರು ಶಟ್ಕೊಂಡು ಹೋಗ್ಬಿಟ್ಟೆ ಅರ್ಧವಾಗಿ ವ್ಯಕ್ತಿ ಗೊತ್ತಾಗುತ್ತಾರೆ. ಮಲ್ಲಣ್ಣಾರ್ಯರು ಬಂದಿದ್ರು, ಈ ಘಟನೆ ಆಗಿದ್ದರಿಂದ ಬಹಳ ಬೇಜಾರಾಗಿ ಹೋದಂಥದ್ದು. ಆಮೇಲೆ ಅರ್ಧ ಗೊತ್ತಾದ್ಮೇಲೆ ಅವ್ರ ಶಿಷ್ಯರನ್ನು ಕಳಿಸಿ ಅವ್ರು ಕರ್ಕೊಂಡು ಬರ್ತಾರೆ. ಮಲ್ಲಣ್ಣ ನಿಂದೇನಪ್ಪ ಕರ್ತವ್ಯ, ಸರಿ ಇಲ್ಲದ ಜನ ಈ ಪುಸ್ತಕ ಮಾಡಕ್ ಹೋಗ್ಬೇಡ, ನೀನು ಪುರಾಣ ಹೇಳಂತಂದು ಬಸವ ಪುರಾಣವನ್ನ ಪ್ರಪ್ರಥಮವಾಗಿ ವೈರಾಗ್ಯದಿಂದ ಅದನ್ನ ಅವರು ಮಠದೊಳಗೆ ಹಚ್ಚುತ್ತಾರ. ಆ ಬದಲಾವಣೆ ಎಷ್ಟಾಗುತ್ತೆ ಅಂತಂದ್ರೆ ಕೊನೆ ವೈರಾಗ್ಯದ ಫಲನ ಹೇಳ್ತಾರ. ನಾನು ಲಿಂಗದೊಳಗೆ ಆಗೋ ಪ್ರಸಂಗ ಬಂದಾಗ ಹಾಲ್ಗೇರಿ ಅರ್ಧವ್ರ ಆಶೀರ್ವಾದದಿಂದ ಲಿಂಗದೊಳಗೆ ಆಗಬೇಕು ಅಂತಕ್ಕಂಥ ಸಂಕಲ್ಪ ಮಲ್ಲಣ್ಣಾರ್ಯರು ಮಾಡ್ತಾರೆ. ಮುಂದೆ ಅವರು ಇಲ್ಲೇ ಅಬ್ಬಿಗೆರೊಳಗೂ ಸಂಸ್ಕೃತ ಪಾಠಶಾಲೆ ಮಾಡ್ತಾರ. ಸ್ವಲ್ಪ ದಿನ ಆಮೇಲೆ ಅದು ಬೇರೆ ಬೇರೆ ಕಾರಣಾಂತರಗಳಿಂದ ಅದು ನಿಂತು ಹೋಗುತ್ತೆ. ಕೊನೆಗೆ ಆ ವೈರಾಗ್ಯದ ಮಲ್ಲಣ್ಣಾರ್ಯರು ಒಳಗೆ ಆಗ್ತಕ್ಕಂಥ ಪ್ರಶ್ನೆ ಬಂದಾಗ ಕುಮಾರ ಮಹಾಶಿವಯೋಗಿಗಳವರು ತಿಳ್ತಾರೆ, ಬುದ್ಧಿ ನಾನು ಹಾಲ್ಗೇರಿ ಕರ್ಕೊಂಡು ಹೋಗ್ರಪ್ಪ, ನಾ ಅಂತಾನೇಶ್ವರ ದರ್ಶನ ತಗೊಂಡು ನಾನು ಲಿಂಕ್ ಒಳಗೆ ಆಗ್ತೇನೆ ನಮ್ಮ ಮಾತನ್ನ ಮಲ್ಲಣ್ಣಾರ್ಯರು ಹೇಳಿದಾಗ ಕುಮಾರ ಏನಪ್ಪ ಮಲ್ಲಣ್ಣ ಇಷ್ಟೊಂದು ಅಷ್ಟಾವರಣಗಳ ಬಗ್ಗೆ ಬೋಧ ಮಾಡಿ
ಶಟಸ್ಥಲದ ಬಗ್ಗೆ ತಿಳಿಸ್ತಿ, ಪಂಚ ಆಚಾರಗಳ ಬಗ್ಗೆ ತಿಳಿಸ್ತಿ, ಲಿಂಗದೊಳಗಿನ ಅನ್ನದಾನೇಶ ಅನ್ನೋದು ಮರ್ತು ಬಿಟ್ಟೇನು ಮಲ್ಲಣ್ಣ ಅಂತ ಹೇಳ್ತಾರೆ. ಅವಾಗ ಹೌದಲ್ಲಿ ಬುದ್ಧಿ ಅಂತಂದು ಕೈಕೊಳದಲ್ಲಿ ಕೈ ಇಟ್ಕೊಂಡು ಅನ್ನದಾನೇಶ ಅನ್ನುವಂಥ ಲಿಂಗದೊಳಗೆ ಆಗ್ತಾರೆ ಅಂತಕ್ಕಂಥದ್ದು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಇತಿಹಾಸ. ಅವರು ಸ್ಮರಣಾರ್ಥವಾಗಿನ ನರೇಗನೊಳಗೆ ಬೆತ್ತದ ಅರ್ಧವರು ಮಲ್ಲಣ್ಣಾರರ ಕಿವಿ ಮತ್ತು ಅದು ಕೋಟಿಕೊಪ್ಪದ ವೀರಭದ್ರ ಮತ್ತು ಬಾಗಲಕೋಟೆ ಮಲ್ಲಣ್ಣಾರರ ಉಚಿತ ಪ್ರಸಾದ ನಿಲಯ, ಕೆವಿ ಮತ್ತು BM ಉಚಿತ ಪ್ರಸಾದ ನಿಲಯ ಅಂತಂದು ಅವರು ಸುಮಾರು 70 ವರ್ಷಗಳ ಹಿಂದೆ ಮಲ್ಲಣ್ಣಾರವಾಗಿ ಪ್ರಸಾದ ನಿಲಯ ಮಾಡ್ತಾರೆ. ಅಲ್ಲೇ ಇಲ್ಲಿ ನರೇಗಲ್ಲಿ ನೋಡಿರ್ತೀವಿ, ಬೋರ್ಡಿಂಗ್ ಮುಂದೆ 2 ಗದ್ಗೆ, ಒಂದು ಉಚಿತ ಪ್ರಸಾದ ಗದ್ಗಿ, ಇನ್ನೊಂದು ಮಲ್ಲಣ್ಣಾರಿ ಗದ್ಗಿ ಮಾಡಿಸುವ ಅನ್ನದಾನೇಶನ ಸಂವಿಧಾನದಾಗ ಅನ್ನೋ ಅಪೇಕ್ಷೆ ಇತ್ತಲ್ಲ, ಅದಕ್ಕೆ ಅವರೊಂದು ತೋರ ಗದ್ಗೆ ಮಾಡಿ ಅದನ್ನು ಸ್ಮರಣೆಯನ್ನು ಉಳಿಸ್ತಕ್ಕಂತಹ ಕೆಲಸವನ್ನ ನಮ್ಮ ಪೂಜ್ಯ ದೊಡ್ಡ ಅಜ್ಜನವರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಮಲ್ಲಣ್ಣಾರನ ಸಂಸ್ಕೃತ ಪಾಠಶಾಲೆ ಮಾಡಿದ್ರಲ್ಲ, ಅದು ಮುಚ್ಚೋಯ್ತು ಅಂತಕ್ಕಂತಹ ಒಂದು ಬೇಜಾರಿತ್ತು ಅಜ್ಜವ್ರಿಗೆ. ಅದಕ್ಕೆ 1962 ನರೇಗಲ್ನೊಳಗೆ ವೈರಾಗ್ಯದ ಮಲ್ಲಣ್ಣಾರನ ಸಂಸ್ಕೃತ ಪಾಠಶಾಲೆ ಅಂತಕ್ಕಂತಹ ಒಂದು ಪಾಠಶಾಲೆಯನ್ನು ಸಹ ಅಜ್ಜನವರು ಪ್ರಾರಂಭಿಸ್ತಾರ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಗಮನಕ್ಕೆ ತಂದ. ಇಷ್ಟು ಮುಂದೆ ಹೇಳಕ್ಕಿಂತೀವಿ ಮಲ್ಲಣ್ಣಾರ ತಲೆಯಾಗಿರುತ್ತೆ. ಮಲ್ಲಣ್ಣಾರ್ಯರ ಅಂದ್ರೆ ದೊಡ್ಡ ದೊಡ್ಡ ಜಗದ್ಗುರುಗಳು ಸದ್ಯ ಗಮನ ಹೋಗ್ತಿದ್ರಂತೆ, ಬೇಡಪ್ಪ ಒಂದು ಸಮಾಸ ಅಂತ ಮುಖ ತಿರುಗಿಸ್ಕೊಂಡು ಹೋಗ್ಬಿಟ್ಟಿದ್ರಂತೆ. ಬಹಳ ನೇರ ನಿಷ್ಠೂರಿ ಅವರು, ಯಾರಿಗೆ ದಾಕ್ಷಿಣ್ಯ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ನೇರವಾಗಿ ಏನ್ ಕಾಣುತ್ತೆ, ಒಂದು ದೊಡ್ಡ ಮಠ, ನಮ್ಮ ಜಿಲ್ಲೆಯ ಒಂದು ದೊಡ್ಡ ಮಠಕ್ಕೆ ಹೋಗಿ ಸ್ವಾಮಿಗಳಿಗೆ ಎಕ್ಸಾಮ್ ಅಂತ ಬೈದು ಬಡಿಸ್ಕೊಂಡು ಬಂದಿದ್ದಂಥ ಇತಿಹಾಸ ಅವ್ರ ಚರಿತ್ರೆಯೊಳಗೆ ಕಾಣ್ತೀವಿ ನಾವು. ದೊಡ್ಡ ಸಂಸ್ಥಾನ ಮಠಕ್ಕೆ ಹೋಗಿ ಈಗ ಅವ್ರು ಯಾವುದೇ ಮುಲಾಜಿಲ್ಲದೆ ಇರ್ತಕ್ಕಂತಹ ವ್ಯಕ್ತಿತ್ವ. ಶಿವಯೋಗ ಮಂದಿರದೊಳಗೆ ಶಿವಯೋಗ ಮಂದಿರ ಸ್ಥಾಪನೆ ಆಗಬೇಕು, ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪನೆ ಆಗಬೇಕಾದ್ರೆ ಮಲ್ಲಣ್ಣಾರ ಪ್ರೇರಣಾ ಅದು ಹಾಂಗಲ್ ಕುಮಾರ ಮಹಾಶಿವರಿಗೆ ಬಹುತರವಾಗಿತ್ತು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದೊಳಗೆ ಸ್ಮರಣೆ ಮಾಡಬಹುದು. ಅದ್ರ ಜೊತೆಗೆ ಶಿವಯೋಗ ಮಂದಿರದೊಳಗೆ ಬಿಳಿ ಬೆಟ್ಟಿ ಹಾಕೊಂಡಿರ್ತಕ್ಕಂಥ ಒಟ್ಟುಗಳು ಇರ್ತಾರೆ. ಬಿಳಿ ಬೆಟ್ಟಿ ಒಳಗೆ ಕಿವಿಟೆಪ್ಪಿಗೆ ಇರ್ತೈತಿ. ಮಲ್ಲಣ್ಣಾರ ಕಿವಿಟೆಪ್ಪಿಗೆ ನೆನಪುಳಿ ಅಂತಂದ್ರೆ ಒಂದು ಕಿವಿಟೆಪ್ಪಿಗೆ ಹಾಕಿ ಶಿವಯೋಗ ಮಂದಿರದ ಪ್ರಥಮ ಪ್ರವೇಶ ಪಡೆದ ತಕ್ಷಣ ಅವ್ರಿಗೆ ಆರಿತು ಅಂತ ಹೆಸರಿರ್ತಾರೆ. ಈ ನನ್ನ ಹೆಸರು ಬಸವಲಿಂಗ ಅಂತಿತ್ತಂದ್ರೆ ಬಸವಲಿಂಗ ಆರ್ಯ, ನನ್ನ ಹೆಸರು ಶುಭಸ್ವ ಇತ್ತು ಶುಭಸ್ವ ಅಂತಿತ್ತಂದ್ರೆ ಶುಭಸ್ವ ಆರ್ಯ, ನನ್ನ ಹೆಸರು ಶರಣ ಅಂತಿತ್ತಂದ್ರೆ ಶರಣ ಆರ್ಯ. ಈ ತರನಾಗಿ ಆರ್ಯ ಅಂತಕ್ಕಂಥ ಹೆಸರನ್ನ ಕಾಯಂಗೊಳಿಸ್ತಕ್ಕಂಥ ಕೆಲಸವನ್ನ ಶಿವಯೋಗ ಸಂಸ್ಥೆಯವರು ಮಾಡ್ತಾರ. ನಮ್ಮ ಅವ್ರಿಗೆ ಎಷ್ಟು ಶಕ್ತಿ ಇತ್ತಂತಂದ್ರೆ ವೈರಾಗ್ಯದ ಮಲ್ಲಣ್ಣಾರರಿಗೆ ಹಾನಗಲ್ ಮಠ ಬಿಟ್ಟುಕೊಂಡೇನ ಕುಮಾರಸ್ವಾಮಿ ಕರ್ಕೊಂಡು ಫಸ್ಟ್ ಬೊಮ್ಮೇಳಿ ಅಂತ ಬರ್ತೈತೆ ಹಾನಗಲ್ ಹತ್ರ. ಬೊಮ್ಮೇಳಿ ಮೊದಲು ಪುರಾಣ ಹಚ್ತಾರ. ಈಗ ನಾವು ಮೈಕ್ ಹಿಡಿದ್ರೆ ಮುಂದೆ ಕೇಳಿಸ್ಕೊಳ್ತೀವಿ. ಅವರು ಈಗ ಸೇರಿರ್ತಕ್ಕಂಥ 5,000-6,000 ಜನರಿಗೆ ಮೈಕ್ ಇಲ್ಲದೆ ಅವರು ಪ್ರವಚನ ಮಾಡ್ತಕ್ಕಂಥ ಪ್ರವಚನ ಅವರು ಬಂದಿರ್ತಾರೆ. ಬಾಗಲಕೋಟೆ ಒಳಗೆ ಅವ್ರು ಈಗ ಮೈಕ್ ಪ್ರವಚನ ಮಾಡ್ಬೇಕಾದ್ರೆ ಅವ್ರಿಗೆ ದೇಹಕ್ಕೆ ಬಹಳಷ್ಟು ತೊಂದರೆಯಾಗಿ ಅವ್ರು ಲಿಂಗದೊಳಗೆ ಆಗಿರ್ತಕ್ಕಂತಹ ಚರಿತ್ರೆಯನ್ನ ನಾವು ಕಾಣ್ತೀವಿ. ವೈರಾಗ್ಯದ ಮಲ್ಲಣ್ಣಾರ್ಯರು ಯಾರು ಅಂತಂದ್ರೆ ಕರ್ನಾಟಕದ ಜನರು ನಾವೇನಿದೇವಲ್ಲ ನಿತ್ಯ ಪ್ರಾತಸ್ಮರಣೆ, ಪ್ರಾತಃ ಅಂದ್ರೆ ಮುಂಜಾನೆ ಸ್ಮರಣೆ ಮಾಡಬೇಕಾಗಿರ್ತಕ್ಕಂತಹ ಮಹಾತ್ಮರೊಳಗೆ ವೈರಾಗ್ಯದ ಮಲ್ಲಣ್ಣಾರ್ಯರು ಅಪೂರ್ವದ ವ್ಯಕ್ತಿತ್ವದವರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಬರೀಬಾರ್ದು. ಅಂತಹ ದೊಡ್ಡ ವ್ಯಕ್ತಿತ್ವ ವೈರಾಗ್ಯದ ಮಲ್ಲಣ್ಣಾರ್ಯರು. ನಮ್ಮ ಹಿರಿಯರು ಕಿರಣರು ಇರ್ತಕ್ಕಂಥ ಎಲ್ಲ ಹಿರಿಯರೆಲ್ಲ ಬಹಳಷ್ಟು ಬುದ್ಧಿವಂತಿಕೆಯಿಂದ ನಮ್ಮ ಸಮಾಜಕ್ಕೆ ದುಡಿದಿರ್ತಕ್ಕಂತಹ, ಸಮಾಜವನ್ನು ಜಾಗೃತಗೊಳಿಸಿರ್ತಕ್ಕಂತಹ ಮಹಾತ್ಮರ ಚರಿತ್ರೆಯನ್ನ ನೀವು ಪ್ರತಿ ವರ್ಷ ಒಬ್ಬೊಬ್ಬರು ಮಹಾತ್ಮರ ಚರಿತ್ರೆಯನ್ನ ಹಚ್ಚುತ್ತಾ ಬಂದಿದ್ದೀರಿ. ಇವತ್ತು ಮಲ್ಲಣ್ಣಾರ್ಯ ಚರಿತ್ರೆ ಪುರಾಣ ಹಚ್ಚಿರ್ತಕ್ಕಂಥದ್ದು ಇಲ್ಲಿ ನೋಡಿ ಬಹಳಷ್ಟು ಸಂತೋಷವಾಯಿತು. ಇನ್ನೊಂದು ಘಟನೆ ಹೇಳ್ಬೇಕಿರೋದು ಈಗ ಸಂದರ್ಭದಲ್ಲಿ ಶಿವಸಂಗಿ ಲಿಂಗರಾಜ ಅಂತ ದೊಡ್ಡ ಲಿಂಗರಾಜ ಶಿವಸಂಗಿ ಅವರು. ಲಿಂಗರಾಜ ಅಂತಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಈಗ KV ಸೊಸೈಟಿ ಬೆಳಗಾವದೊಳಗೆ ಐತಲ್ಲ, ಆ ಸೊಸೈಟಿ ದೊಡ್ಡದಾಗಿ ಬೆಳಿಬೇಕು ಅಂತಂದ್ರೆ ಶಿವಸಂಗಿ ಲಿಂಗರಾಜ ಅಷ್ಟೇ ಎಲ್ಲ KV ಸೊಸೈಟಿ ಹೋಗುತ್ತೆ. ಅವರು ಇಲ್ಲಿ ಬಂದು ಅದಕ್ಕೆಲ್ಲ ಸಮರ್ಪಣೆ ಮಾಡ್ತಾರೆ. ಅವ್ರಿಗೆ ಮಕ್ಕಳ ಅಪೇಕ್ಷೆ ಇರ್ತದೆ, ಮಕ್ಕಳಾಗೋದಿಲ್ಲ. ಮಕ್ಕಳಾಗದೇ ಇದ್ದಾಗ ಯಾರು ಹೇಳ್ತಾರೆ ಅಲ್ಲಿಗೆ ದರ್ಶನ ತಗೊಂಡ್ ಬರ್ರಿ ಮಕ್ಕಳಾಗ್ತವ ಅಂತಂದ್ರೆ ಅವರು ಅರ್ಧವ್ರು ಇಟ್ಗಿ ಒಳಗೆ ಇರ್ತಾರ, ಗಂಡ ಅರ್ಧವ್ರು ಇಟ್ಗಿ ಒಳಗೆ ಇರ್ತಾರ. ಅವ್ರು ದರ್ಶನ ಬರ್ಬೇಕು ಅಂತಂದು ಬರ್ತಾರ. ಅವ್ರು ಬಂದಾಗ ಅರ್ಧವ್ರಿಗೆ ಮಲ್ಲಣ್ಣಾರ್ಯ ಇವರು ಶಿವಸಂಗಿ ಲಿಂಗರಾಜ ಬರಾಕುಂತಾರ ಅಂತ ಗೊತ್ತಾದ ತಕ್ಷಣ ಮಠದ ಬಾಗಿಲ ಮುಚ್ಚಿ ಒಳಗೆ ಹೋಗ್ಬಿಡ್ತಾರೆ. ಅಂದ್ರೆ ನೀವು ಮಕ್ಕಳಾಗೋದ್ರೆ
ಬಾಕ್ಲ ಹಾಕಿ ಹೋಗ್ಬಿಡ್ತಾರಂತ ಅಜ್ಜವರು. ಅವಾಗ ಅವ್ರಿಗೆ ಅಲ್ಲಿ ವೈರಾಗ್ಯದ ಮಲೆನಾಡು ಅವಾಗ ಇಟಗಿ ಮಠದೊಳಗೆ ಇರ್ತಾರೆ. ಅವಾಗ ಇವ್ರು ಚಕ್ರಿ ಒಳಗೆ ಬರ್ತಾರೆ. ಅವಾಗ ಗಮನಿಗಾಡಿ ರಾಜಕೋಶಾಂಗದೊಳಗೆ ಬರ್ತಾರೆ. ಅವ್ರ ಮತ್ತು ಇವ್ರು ಮತ್ತೆ ಅದ್ಭುತವಾಗಿರ್ತಕ್ಕಂಥ ಸಂಭಾಷಣೆ ಆಗುತ್ತೆ. ಆ ಶಿವಸಂಗಿಲಿಂಗ ರಾಜರಿಗೆ ಗುರುಗಳ ಹತ್ರ ಬರಬೇಕಾದಾಗ ಈ ರಾಜನಾಗೂ ಯಾಮೇ ಆಗಿರು, ಗುರುಗಳ ಹತ್ರ ಬರಬೇಕಾದಾಗ ನೀನು ಸಂಪೂರ್ಣ ಅಹಂಕಾರವನ್ನು ತೊರೆದು ನೀ ಬರ್ಬೇಕಪ್ಪ ಅಂತಕ್ಕಂತಹ ಸಂಭಾಷಣೆಯನ್ನ ಅವ್ರು ಇಬ್ಬರ ಮಧ್ಯೆ ಆಗಿರ್ತಕ್ಕಂಥ ಇತಿಹಾಸನು ಅದು ಚರಿತ್ರೆಯೊಳಗೆ ಸಿಗ್ತಕ್ಕಂಥದ್ದು. ಅವಾಗಲೂ ಅವರಿಗೆ ಜಾಗೃತಿ ಆಗಲಿಕ್ಕೆ ಮಲ್ಲಣ್ಣರ ಒಂದು ಪ್ರೇರಣೆ ಅದು ಬಹುತರವಾಗಿತ್ತು ಅಂತಕ್ಕಂಥದ್ದನ್ನು ಇದರ ಸಂದರ್ಭದೊಳಗೆ ನಿಮ್ಮೆಲ್ಲರ ಸ್ಮರಣೆಗೆ ತರ್ತೇವೆ. ತಾವೆಲ್ಲ ಮಲ್ಲಣ್ಣರ ಚರಿತ್ರೆಯನ್ನ ತಾವೆಲ್ಲ ಕೇಳಿದ್ದೀರಿ. ವೀರಭದ್ರ ಸ್ವಾಮಿಗೆ ತಮ್ಮೆಲ್ಲ ಸಂಪೂರ್ಣ ಶ್ರದ್ಧಾಭಕ್ತಿಯನ್ನ ಅರ್ಪಣೆ ಮಾಡಿದ್ದೀರಿ. ಮಲ್ಲಣ್ಣರ ಸಮಾಜದ ಕಳಕಳಿ ನಮ್ಮೆಲ್ಲರದ್ದಾಗಲಿ. ವೀರಭದ್ರ ಸ್ವಾಮಿಯ ಧೈರ್ಯ, ಸಾಹಸ, ಯಾವುದಕ್ಕೂ ಹೆದರದೇ ಇರತಕ್ಕಂತಹ ವ್ಯಕ್ತಿತ್ವ, ಆ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ವೀರಭದ್ರ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ, ಪೂಜ್ಯರಾಗಿರ್ತಕ್ಕಂತಹ ಕುದುರೆಮೂರ್ತಿಯ ಜಗದ್ಗುರು ಮಹಾಸನ್ನಿಧಿಯವರು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ನಿರಂತರ ನಾವು ನಮ್ಮಿಂದ ಬಹಳ ಹೇಳ್ತಾರೆ. ನಮಗೆ ಡಿಸ್ಟೆನ್ಸ್ ಹೆಚ್ಚಿರ್ತಾವೆ ಬಹಳ, ಆದ್ರೆ ನಿರಂತರ ನಿತ್ಯ 5-6 ಕಾರ್ಯಕ್ರಮಗಳಿಗೆ ಅವರು ದಯಮಾಡಿಸ್ತಾರೆ. ಎಲ್ಲ ಕಡೆನೂ ಅವರ ಆಶೀರ್ವಚನ ದಯಪಾಲಿಸಿ ಪ್ರತಿಯೊಬ್ಬರಿಗೂ ಹರಿಸಿ ಆಶೀರ್ವಾದ ಮಾಡತಕ್ಕಂತಹ ಹಿರಿಯ ಪೂಜ್ಯರಾಗಿರ್ತಕ್ಕಂತಹ ಜಗದ್ಗುರು ವಿಜಯ ಮಹಾಂತ ಮಹಾಸ್ವಾಮಿಗಳವರ ಬದಲಾವಣೆಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಆ ಗುರುಗಳ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೈತಿ. ನೀವು ನನಗೆ ಹೇಳುವ ಕಷ್ಟಪಟ್ಟ ಪರಿಚಯ ಅದ್ಭುತ ನಿಮ್ಗೆ ಇರೋದ್ರಿಂದ ಆವಾಗ ಆ ಗುರುಗಳು ಮತ್ತು ಹಾಲ್ಕೇರಿ ಮಠಕ್ಕೆ ಇರತಕ್ಕಂಥ ಸಂಬಂಧನೂ ನಿಮ್ಗೆ ಗೊತ್ತು. ಇಲ್ಲಿ ಪ್ರತಿಯೊಂದು ಹಬ್ಬದೊಳಗೂ ಅರ್ಧವ ಮಠ, ಹಾಲ್ಕೇರಿ ಅರುಣಾನೇಶ್ವರ ಮಠ ಇವು ಸುಮಾರು ಒಂದು 500-600 ವರ್ಷಗಳ ಇತಿಹಾಸ ಇರೋದ್ರಿಂದ ಚಾರಿತ್ರಿಕವಾಗಿ ಎಲ್ಲ ಕೆಲಸಗಳೊಳಗೆ, ಎಲ್ಲ ಕಾರ್ಯಗಳೊಳಗೆ ಈಗ ನಮ್ಮ ಕೈ ತಗೊಂಡು ಏನ ಮಾಡಾಕ್ಬೇಕು ಅಂತಂದ್ರೆ ಕುದುರೆಮೂರ್ತಿ ಅಂತ ಹೇಳ್ತಿರ್ತಾರೆ. ಈ ಒಂದು ಸಂಬಂಧವನ್ನು ಮಾಡ್ಕೊಂಡು ಹೋಗಿರ್ತಾರೆ ಇತಿಹಾಸದೊಳಗೆ. ಹಾಗೆ 500-600 ವರ್ಷಗಳ ಎಲ್ಲ ಇತಿಹಾಸಗಳೊಳಗೂ ಎರಡೂ ಮಠಗಳ ಪಾತ್ರ ಒಳ್ಳೆಯದಾಗಿರ್ತಕ್ಕಂಥದ್ದು. ಅಂತಹ ಜಗದ್ಗುರುಗಳು ತಮ್ಮೆಲ್ಲರಿಗೂ ಆಶೀರ್ವಾದ ನಿರಂತರ ಹರಿಸ್ತಾರೆ. ಜೊತೆಗೆ JS ಪಾಟೀಲ್ ಸಾಹೇಬರು ನಮ್ಮೆಲ್ಲ ಯಾವುದೇ ಕಾರ್ಯಕ್ರಮಗಳಿರಲಿ, ಮಠಗಳಿರಲಿ, ಸಮಾಜಗಳಿರಲಿ, ಸಂಘ ಸಂಸ್ಥೆಗಳಿರಲಿ, ಅವೆಲ್ಲದಕ್ಕೂ ಉದಾರವಾಗಿ ದಾನ, ದೇಣಿಗೆ, ಜೊತೆಗೆ ಪ್ರೋತ್ಸಾಹ ಮತ್ತು ಮಾಡಲಿಕ್ಕೆ ಹುಮ್ಮಸ್ಸು ನೀಡತಕ್ಕಂಥ ವ್ಯಕ್ತಿತ್ವ ಅವರದ್ದಾಗಿದೆ. ಅವ್ರ ಮೇಲೆ ವೀರಭದ್ರ ಸ್ವಾಮಿ ಆಶೀರ್ವಾದ ಸದಾಕಾಲ ಇರಲಿ ಎಂದು ಹಾರೈಸಿ ಹಿರಣ್ಣರು ಸುಳ್ಯರು ಪೂಜಾಕಲಿ ಕಟ್ಟುಂಡೆ ಅಂತ ಏನ್ ಮಾಡ್ಬೇಕಂತ ಅಪೇಕ್ಷೆ ಐತಿ ಮಾಡಿ ಅವ್ರಿಗೇನು ಇಲ್ಲಿ ಕಲ್ಯಾಣ ದುಡ್ಡು ಬರ್ತೈತೆ ಅದನ್ನ ನಾವು ಕೊಟ್ಟು ನಾವು ಮನೆಗೆ ಸಂಸ್ಥಾಪನೆ ಮಾಡಬೇಕು ಅಂತ ನಾವು ಅಂತೇವೆ. ಅವ್ರು ಇಲ್ಲೇ ಪೂಜಾಕಲಿ ಕಟ್ಟಿಸ್ತೇವೆ ಅಂತಂದ್ರೆ ಅವ್ರ ಅಪೇಕ್ಷೆ ಈಗ ಇರೋದ್ರಿಂದ ನೀವು ಪೂಜಾಕಲಿ ಕಟ್ಟಿಸ್ರಿ. ಎಲ್ಲ ಜಗದ್ಗುರುಗಳ ಮತ್ತು ಸಾಹೇಬರು JS ಪಾಟೀಲ್ ಸಾಹೇಬರು ಮತ್ತು ಎಲ್ಲ ಗ್ರಾಮದವರು ಎಲ್ಲರೂ ಸರ್ಕಾರದಲ್ಲಿ ಆ ಕೆಲಸವಾಗಲಿ ಅಂತಕ್ಕಂಥ ತಿಳಿಸ್ತಾ ತಾವೆಲ್ಲ ಅತ್ಯಂತ ಅದ್ದೂರಿಯಿಂದ ಶ್ರದ್ಧಾಭಕ್ತಿಯಿಂದ ವೀರಭದ್ರ ಸ್ವಾಮಿ ಜಾತ್ರೆಯನ್ನು ಮಾಡಿಕೊಂಡು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಶುಭವಾಗಲಿ. ತಮ್ಮೆಲ್ಲರ ಮೇಲೆ ಮಹಾಸ್ವಾಮಿಯ ಆಶೀರ್ವಾದ ಸದಾಕಾಲ ಇರಲಿ ಎಂದು ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮ ನೀಡಿ